को आश्वासन देना चाहता हूं कि हम एक विश्व के आदर्शों की प्राप्ति और मानव के कल्याण तथा उसके गौरव के लिए त्याग और बलिदान की बेला में कभी पीछे नहीं रहेंगे। जय जगत, धन्यवाद। ये कसम ले हम सभी, ना झुकेगा देश अपना, ना झुकेंगे हम कभी। आज दिल पे हाथ आजादी के आंदोलन में आप कहाँ थे? तो एक बार अटल जी ने बड़ा सटीक जवाब दिया। अटल जी ने कहा भाई अच्छा बताओ 1857 के स्वातंत्र संग्राम में आप कहाँ थे? मैं पत्रकार और ये राजनीति जिस तरह की राजनीति चल रही है मुझे रास नहीं आती। मैं छोड़ना चाहता हूं मगर राजनीति मुझे नहीं छोड़ती। ಅಟಲ್ ಜಿ ಕೇವಲ ನಾಯಕರಾಗಿರಲಿಲ್ಲ, ಅವರು ದೇಶದ ಪ್ರತಿಯೊಬ್ಬ ಪ್ರಜೆಯೊಂದಿಗೆ ಭಾವನಾತ್ಮಕ ಸೇತುವೆಯನ್ನು ನಿರ್ಮಿಸಿದವರಾಗಿದ್ದರು. ಪಕ್ಷಭೇದ ಮರೆತು ಅವರು ಗಳಿಸಿದ ಅಪಾರ ವಿಶ್ವಾಸವೇ ಅವರ ಬಹುದೊಡ್ಡ ಶಕ್ತಿ. ಕೇಂದ್ರದಲ್ಲಿ ವಿವಿಧ ಪಕ್ಷಗಳನ್ನು ಒಗ್ಗೂಡಿಸಿ ಯಶಸ್ವಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ರಾಜಕಾರಣದಲ್ಲಿ ಸಾಬೀತುಪಡಿಸಿದ ದೂರದೃಷ್ಟಿಯ ನಾಯಕ ಅವರು. ಪ್ರತಿಪಕ್ಷಗಳ ನಾಯಕರು ಸಹ ಅಟಲ್ ಜಿ ಅವರ ಪ್ರಾಮಾಣಿಕತೆ ಮತ್ತು ನಿರ್ಧಾರಗಳನ್ನು ಗೌರವಿಸುತ್ತಿದ್ದರು. ಅಜಾತಶತ್ರು ಎಂಬ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ बोलो भारत माता की, बोलो भारत माता की, वंदे वंदे। ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಡೆಯುವಂಥ ಈ ಒಂದು ಅಟಲ್ ವಿರಾಸತ್ ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲರನ್ನ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡೋದು ನನ್ನ ಜವಾಬ್ದಾರಿ. ಈ ವರ್ಷ 2025 ನಮ್ಗೆಲ್ರಿಗೂ ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ವರ್ಷ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ, ವಂದೇ ಮಾತರಂಗೆ 150 ವರ್ಷ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ 150 ವರ್ಷ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 100ನೇ ವರ್ಷ ಜನ್ಮ ಶತಾಬ್ದಿ ವರ್ಷ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಪುತ್ತೂರಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಸಮಯಗಳಿಂದ ಈ ರೀತಿಯ ಒಂದು ಕಾರ್ಯಕ್ರಮ ಆಗಬೇಕು, ಕಾರ್ಯಕರ್ತರ ಮಧ್ಯೆ ಕಾರ್ಯಕ್ರಮ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಇವತ್ತು ಸಂಯೋಜನೆ ಮಾಡಿದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಜ್ಯದಿಂದ ಕೊಟ್ಟಂತ ಕಾರ್ಯಕ್ರಮದ ಈ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಕಳೆದ 3 ತಿಂಗಳ ಹಿಂದೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆವು. ಮಂಗಳೂರಲ್ಲಿ ಮಾಡುವ ಬಗ್ಗೆ ಯೋಚನೆ ಆಗಿತ್ತು. ಆದರೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು 19ನೇ ತಾರೀಕು ಅತ್ಯಂತ ಸುದಿನ ಮತ್ತು ನಮ್ಮೆಲ್ಲರ ಸಂಭ್ರಮದ ದಿನವನ್ನಾಗಿ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ಜಿಲ್ಲೆಯಲ್ಲಿ ಸಂಕಲ್ಪವನ್ನು ಮಾಡಿದ್ದೆವು. ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಗೌರವದಿಂದ ಮಾಡುವಂಥ ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ಜಿಲ್ಲೆಯಲ್ಲಿ ನೂರಾರು ಕಾರ್ಯಕರ್ತರನ್ನು ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಕಾರಣಕ್ಕೋಸ್ಕರ ಸನ್ಮಾನ ಮಾಡುವಂಥದ್ದು, ಅಭಿನಂದನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದೆವು. ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದೆವು. ಈ ಕಾರ್ಯಕ್ರಮ ನಿಜವಾಗಿ ನಮಗೆ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ. ಯಾಕೆಂದರೆ 100 ವರ್ಷಗಳ ಈ ಒಂದು ಸಂಭ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ನಾಯಕ. ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ನಾವು ಅವರ ಆಶಯಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಸಂಕಲ್ಪ ಮಾಡುವ. ಅಟಲ್ ಜಿ ಅಮರ ರಹೆ, ಅಟಲ್ ಜಿ ಅಮರ ರಹೆ, ಭಾರತ ಮಾತಾ ಕೀ ಜೈ. ಮಾಜಿ ಸಂಸದರು, ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು, ಮಾಜಿ ಶಾಸಕರ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ. ಕಿಶೋರ್ ಕುಮಾರ್ ಭಟ್ಯಾಡಿ ಅವರ ಒಂದು ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳು, ಅದೇ ರೀತಿ ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಅಟಲ್ ಬಿಹಾರಿ ವಾಜಪೇಯಿ ಕಿ, ಬೋಲೋ ಭಾರತ್ ಮಾತಾ ಕಿ. ಮತ್ತು ಅಟಲ್ ಅಭಿಮಾನಿಗಳು ಮಾಡಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರ ತಂಡಕ್ಕೆ ನಾನು ವಿಶೇಷ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು ಕೂಡ ವಿಶೇಷವಾಗಿ ಪುತ್ತೂರಿನ ಪುಣ್ಯಭೂಮಿಯಲ್ಲಿ 91ನೇ ಇಸವಿಯಲ್ಲಿ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರಿನ ಆ ಚುನಾವಣಾ ಪ್ರಚಾರಕ್ಕಾಗಿ ಅವರು ಪುತ್ತೂರಿಗೆ ಬಂದಿದ್ದರು. ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಬಂದರೆ ವಿಜಯೇಂದ್ರರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನನ್ನೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಸೇರಿದ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರು. ನಾನು ಮೇಲಿದ್ದವರ ಯಾರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಅಟಲ್ಜಿ ಅವರು ಪ್ರಧಾನಮಂತ್ರಿ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಮಾಡಲಾಗಿದೆ. ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡುವಾಗಲೇ ನನಗೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಆದರೂ ಮಾಡುವಂಥ ಕಾರ್ಯವನ್ನು ಪಕ್ಷದ ವತಿಯಿಂದ ಮಾಡಲಾಗಿದೆ. ಅಲ್ಲೇ ಒಂದು ಅವರು ಮಾತನ್ನು ಹೇಳಿದರು, ನಾನಿವತ್ತಿಗೆ ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಕೂತು 8 ದಿವಸ ಆಯಿತು, ಆದರೆ ನನ್ನ ಪಕ್ಷದ ಕಾರ್ಯಕರ್ತನ ಜೊತೆ ಆ ಒಂದು ಕುರ್ಚಿಯಲ್ಲಿ ಕೂತಂಥ ಸಂತೋಷ ಆ 7 ದಿನಗಳಲ್ಲಿ ನನಗೆ ಲಭ್ಯ ಆಗಲಿಲ್ಲ. ಅದಕ್ಕಾಗಿಯೇ ನಾನೊಬ್ಬ ಕಾರ್ಯಕರ್ತನಾಗಿ ಇರಬೇಕು. ಅವರು ಹೇಳ್ತಾ ಇದ್ರು, ನನ್ನ ಕಾರ್ಯಕರ್ತರಿಗೆ ತಲುಪಲಿಕ್ಕೆ ಆಗದಂಥ ಜಾಗದಲ್ಲಿ ನನ್ನನ್ನು ಕೂರಿಸ್ಬೇಡ ದೇವರೇ, ನನ್ನನ್ನು ಕಾರ್ಯಕರ್ತರ ಜೊತೆ ಸೇರುವಂಥ ಒಂದು ಇದರಲ್ಲಿ ಕೂಡಿಸು ಅಂತ ಹೇಳುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕಾಗಿ ನಾನು ವೇದಿಕೆಯಲ್ಲಿರುವಂಥ ಎಲ್ಲರೂ ಕಾರ್ಯಕರ್ತರು, ವಿಜಯೇಂದ್ರರಿಂದ ಹಿಡಿದು ಅಲ್ಲಿ ಕೂತಂಥ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ, ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಇಡೀ ದೇಶದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದರು.
ಪ್ರಾಯಶಃ ಪುತ್ತೂರಿಗೆ ಇದು ಅತ್ಯಂತ ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಅಟಲ್ಜಿಯವರ 100ನೇ ವರ್ಷದ ಕಾರ್ಯಾಚರಣೆ ಮುಖಾಂತರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಕಳೆದು ಹೋದ ಪುತ್ತೂರನ್ನ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. जनता पार्टी की, भारतीय जनता पार्टी की, भारतीय जनता पार्टी की वंदे 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 श्री रामचंद्र महाराज की, अटल बिहारी वाजपेयी की, अटल बिहारी वाजपेयी की, अटल बिहारी वाजपेयी की. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಆಶ್ರಯದಲ್ಲಿ ನಡೆದಿರತಕ್ಕಂತಹ ಈ ಅಟಲ್ ವಿರಾಸತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಗ್ರಾಮಗಳ ನಗರಗಳ ತಾಲೂಕುಗಳ ಭೇಟಿಯನ್ನು ಮಾಡಿ ಕಾರ್ಯಕರ್ತರ ಮೇಲೆ ವಿಶ್ವಾಸವನ್ನು ತುಂಬಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಎತ್ತರಕ್ಕೇರಿಸಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಜಿಲ್ಲೆಯಲ್ಲಿ ಇವತ್ತು ಪಾರ್ಟಿಯ ಸಂಘಟನೆಯನ್ನು ಭದ್ರಪಡಿಸಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮದ ಅನುಷ್ಠಾನಗೊಳಿಸಿರ್ತಕ್ಕಂಥ ಕ್ರಿಯಾಶೀಲ ಚಟುವಟಿಕೆಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸತೀಶ್ ಕುಂಪಲ್ ಅವರೇ, ಕಳೆದ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ತರುವುದರ ಮುಖಾಂತರವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಮಂತ್ರದ ಜೊತೆಗೆ ಸಮರ್ಥವಾಗಿ ಸಂಸದೀಯ ಪಟುವಾಗಿರ್ತಕ್ಕಂತಹ ಮಿತ್ರ ಬ್ರಿಜೇಶ್ ಚೌಟ ಅವರೇ, ನಮ್ಮೆಲ್ಲ ಹಿರಿಯನ್ನ, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಈ ಕ್ಷೇತ್ರದಿಂದ ಇವತ್ತು ದೇಶದ ಅತ್ಯಂತ ಭಾರತೀಯ ಜನತಾ ಪಾರ್ಟಿಯ ಕೀರ್ತಿಯನ್ನು ಎತ್ತಿ ಹಿಡಿದಿರ್ತಕ್ಕಂತಹ ಪುತ್ತೂರಿನ ಮಣ್ಣಿನ ಮಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯನ್ನ ಡಿ.ವಿ. ಸದಾನಂದಗೌಡ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ಈ ರಾಜ್ಯದ ಮಾಜಿ ಸಚಿವರಾಗಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ, ಇವತ್ತು ಉಡುಪಿ ಚಿಕ್ಕಮಗಳೂರಿನ ಒಬ್ಬ ಸಂಸದರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಅಧ್ಯಕ್ಷ ಪದಾಧಿಕಾರಿಗಳೇ, ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೇರಿರತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಮಾಧ್ಯಮದ ಮಿತ್ರರು, 1981ರಲ್ಲಿ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಸಮಾವೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷ ಸ್ಥಾನದಿಂದ ಒಂದು ಮಾತಿನ ಉಲ್ಲೇಖವನ್ನು ಮಾಡ್ತಾರೆ. ಕತ್ತಲು ಸರಿತದೆ, ಸೂರ್ಯ ಬೆಳಗ್ತಾನೆ, ಕಮಲ ಅರಳುತ್ತದೆ. ಆವತ್ತು ಕೊಟ್ಟಿರುವ ಸಂದೇಶ ಇವತ್ತು ಭಾರತದಲ್ಲಿ ಎದ್ದು ನಿಂತಿದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶ. ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ, ಇಡೀ ದೇಶದಲ್ಲಿ 2 MP ಮಾತ್ರ ಗೆಲ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಸೋಲ್ತಾರೆ, ಅಡ್ವಾಣಿ ಅವರು ಸೋಲ್ತಾರೆ, ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ. ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪಾರ್ಟಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪನವರಿಗೆ, BY ವಿಜಯೇಂದ್ರ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಕಿ. ಅಟಲ್ ವಿರಾಸತ್ನ ಅತ್ಯಂತ ಭಾವನಾತ್ಮಕವಾದಂಥ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿರುವಂಥ ಈ ರಾಜ್ಯದ ಯುವಕರ ಕಣ್ಮಣಿ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣಾ ಶಕ್ತಿ ಮತ್ತು ಈ ರಾಜ್ಯದಿಂದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವ ಸಂಕಲ್ಪವನ್ನು ಮಾಡಿರುವಂಥ ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಿರುವಂಥ, ಮೊತ್ತ ಮೊದಲಿಗೆ ಹಾರಿಸಿರುವಂಥ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ DV ಸದಾನಂದಗೌಡ್ರೆ, ಮಾಜಿ ಸಂಸದರು, ರಾಜ್ಯ ಬಿಜೆಪಿಯ ಮಾಜಿ ಅಧ್ಯಕ್ಷರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಸತೀಶ್ ಕುಂಪಲ್ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಕಿಶೋರ್ ಕುಮಾರ್ ಅವರೇ, ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರುಗಳೇ, ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಅಧ್ಯಕ್ಷರೇ, ವಿಶೇಷವಾಗಿ
ಪುತ್ತೂರು ಗ್ರಾಮಾಂತರದ ಅಧ್ಯಕ್ಷರಾಗಿರುವಂಥ ದಯಾನಂದ್ ಉಜಿರಮಾರ್ ಅವರೇ, ಪುತ್ತೂರು ನಗರದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ಪಾರ್ಟಿಯ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಪಾರ್ಟಿಯ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ, ಅಟಲ್ಜಿ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನನ್ನ ಜೀವನದಲ್ಲಿ ಅಟಲ್ಜಿ ಅವರು ಹೇಗೆ ಪರಿಣಾಮವನ್ನು ಮಾಡಿದ್ದಾರೆ, ಅದೇ ರೀತಿ ಇಲ್ಲಿರುವಂಥ ಹಲವಾರು ಕಾರ್ಯಕರ್ತರ ಮನಸ್ಸನ್ನು, ಹೃದಯವನ್ನು ಮುಟ್ಟಿದಂಥ ಹಲವಾರು ಘಟನೆಗಳು ಅಟಲ್ಜಿ ಅವರ ಮುಖಾಂತರ ಆಗಿರಬಹುದು. ವಿಶೇಷವಾಗಿ ಇದೇ ಮೈದಾನದಲ್ಲಿ ಅಟಲ್ಜಿ ಅವರು ಬಂದು ಪುತ್ತೂರಿನ ಕಾರ್ಯಕರ್ತರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಟ್ಟು ಇದೇ ನೆಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಿರುವಂಥ, ಸೇರಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಮೊದಲಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೈಯಕ್ತಿಕವಾಗಿ ಇವತ್ತು ಅಟಲ್ಜಿ ಅವರ ಆ ಸ್ಮರಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪನ ಒಂದು ಚಿತ್ರವನ್ನು ಕೂಡ ಅಲ್ಲಿ ಹಾಕಿದರು. ಶಾಂತ ಜಯರಾಮ್ ರೈ ಅವರು ಪುತ್ತೂರು ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ ಅಟಲ್ಜಿ ಅವರಿಗೆ ಆ ಹಾರವನ್ನು ಹಾಕ್ತಾ ಇರುವಂಥ ಚಿತ್ರ ನಾವು ಸಣ್ಣ ಹುಡುಗರಿರುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನೋಡಿದಂಥ ಚಿತ್ರ. ಆ ಚಿತ್ರ ಇವತ್ತಿಗೂ ಹೃದಯವನ್ನು ತಟ್ಟುವಂಥ ಚಿತ್ರ. ಅಟಲ್ಜಿ ಅವರ ಆ ಮುಖದಲ್ಲಿರುವಂಥ ಮಂದಹಾಸ, ನಮ್ಮ ದೊಡ್ಡಪ್ಪನ ಕಣ್ಣಲ್ಲಿರುವಂಥ ಆ ಧೈರ್ಯದ ಆ ಮುಖ ಇವತ್ತಿಗೂ ಒಂದು ಧೈರ್ಯ, ಪ್ರೇರಣೆ ಮತ್ತು ಕಾರ್ಯಕರ್ತನಾಗಿ ನನಗೆ ಅತ್ಯಂತ ಅಭಿಮಾನ ಕೊಡುವಂಥ ಒಂದು ಚಿತ್ರ. ಎರಡನೇ ಘಟನೆಯನ್ನು ಉಲ್ಲೇಖ ಮಾಡಬೇಕಾದ್ರೆ 2000 ಇಸ್ವಿಯಲ್ಲಿ ಒಂದು NCC ಕೆಡೆಟ್ ಆಗಿ ದೆಹಲಿಯ ಗಣರಾಜ್ಯೋತ್ಸವ ಪಿರಿಯಡ್ನಲ್ಲಿ ಭಾಗವಹಿಸ್ತಿರುವಂಥ ಸಂದರ್ಭದಲ್ಲಿ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಪ್ರಧಾನಮಂತ್ರಿ ಆದಂಥ ಅಟಲ್ಜಿ ಅವರ ಮುಂದೆ ನಡೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇವತ್ತು ಅತ್ಯಂತ ಸಂತೋಷ ಆಗ್ತಾ ಇದೆ. ಅಟಲ್ಜಿ ಅವರು ಕಟ್ಟಿದಂಥ ಪಾರ್ಟಿ, ಅಟಲ್ಜಿ ಅವರು ಬೆಳೆಸಿದಂಥ ಪಾರ್ಟಿ, ಅಟಲ್ಜಿ ಅವರು ಈ ಪಾರ್ಟಿಯೂ ಕೂಡ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಪ್ರೇರಣೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಂತ ಪಾರ್ಟಿಯ ಒಬ್ಬ ಸಂಸದನಾಗಿ ಅದೇ ಸಂಸತ್ನಲ್ಲಿ ಅಟಲ್ಜಿ ಅವರು ಯಾವ ರೀತಿಯ ಭಾಷಣಗಳನ್ನ ಮಾಡಿದ್ರು, ಅಟಲ್ಜಿ ಅವರು ಯಾವ ರೀತಿ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟರು, ಆ ಸಂಸತ್ತಿನಲ್ಲಿ ನಿಲ್ಲುವಂತಹ ಸಂಸತ್ನಲ್ಲಿ ಕೂತ್ಕೊಂಡು ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ತಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೆ ಅಲ್ಲಿ ಹೋಗುವಂತ ಒಂದು ಅವಕಾಶವು ನನಗೆ ಸಿಕ್ಕಿತ್ತು. ಇದನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆಂದ್ರೆ, ಈ ಪುತ್ತೂರು ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ವಿಶೇಷವಾಗಿ ಇಲ್ಲಿ ಮುಂದೆ ಕೂತ್ಕೊಂಡಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅಟಲ್ಜಿ ಅವರು ನಿಮ್ಮ ಮನಸ್ಸನ್ನ ತಟ್ಟಿದ್ದಾರೆ, ಹೃದಯವನ್ನ ತಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಈ ಪಾರ್ಟಿಯು ಕೂಡ ಒಂದು ದಿವಸ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಭಾವನೆಯನ್ನ ಬೆಳೆಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಟಲ್ಜಿ ಅವರು ರಾಜಕೀಯಕ್ಕೆ ಮತ್ತು ಆಡಳಿತಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಂತ ವ್ಯಕ್ತಿ. ಇವತ್ತು 2025 ಇಸ್ವಿಯಲ್ಲಿ ಅಟಲ್ಜಿ ಅವರ ವಿರಾಸತ್ತನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ವಿರಾಸತ್ತನ್ನು ನೆನಪಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗಿದೆ. 2047ಕ್ಕೆ ಒಂದು ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ವಿಕಸಿತ ಭಾರತ, ಆ ವಿಕಸಿತ ಭಾರತಕ್ಕೆ ಒಂದು ಗಟ್ಟಿಯಾದ ಸಂಘಟನೆಯ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಮಾತ್ರ ಒಂದು ವಿಕಸಿತ ಭಾರತ ನಿರ್ಮಾಣ ಆಗಬಹುದು. ಆ ಕಾರಣಕ್ಕೆ ಇಲ್ಲಿ ಸೇರಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿಯನ್ನು ಮಾಡೋದು, ಹೇಗೆ ಅಟಲ್ಜಿ ಅವರು ಆ ಸಂದರ್ಭದಲ್ಲಿ ಹೇಳಿದರು, ಹಾರ್ ನಹೀ ಮಾನೂಂಗಾ ಮೈ, ರಾರ್ ನಹೀ ಟಾನೂಂಗಾ, ಲಿಖತಾ ಕಪಾತಾ ಹೂ ಲೇಕಿನ್ ಗೀತ್ ನಹೀ ಗಾತಾ ಹೂ ಅಂತ ಹೇಳಿದರು. ಆ ರೀತಿ ಒಂದು ಹೊಸ ಗೀತೆಯನ್ನ, ಹೊಸ ಭಾಷ್ಯವನ್ನ ಪುತ್ತೂರಿನಲ್ಲಿ ಬರೀಬೇಕಾದ ಅವಶ್ಯಕತೆ ಇದೆ. ಎಲ್ಲ ಕಾರ್ಯಕರ್ತರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಹೊಸ ಕಾರ್ಯಕರ್ತರನ್ನ, ಯುವ ಕಾರ್ಯಕರ್ತರನ್ನ, ಮಹಿಳೆಯರನ್ನ, ಸಮಾಜದ ವಾಹನ ಚಾಲಕರಾಗಿ ಅವರನ್ನು ನೇಮಿಸಿರುವುದು ನಮಗೆಲ್ಲರಿಗೂ ನೆನಪು ಮಾಡುವಂತಹ ಸಂಗತಿ ಇದೀಗ ಈ ವೇದಿಕೆಯಲ್ಲಿ ನಡೀತಿದೆ. BC ಕುಶಲಪ್ಪನವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಕಾರ್ಯಕ್ರಮದ ನಂತರ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಗಳಿಗೆ, ಹಿತೈಷಿಗಳಿಗೆ ಊಟದ ವ್ಯವಸ್ಥೆ ಇದೆ. ವೆಂಕಟರಮಣ ದೇವಸ್ಥಾನದ ಸುಧೀಂದ್ರ ಕಲಾಮಂದಿರದ ಬಳಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರೇ, ಸಂಸದರು, ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿರವರೇ, ದಕ್ಷಿಣ ಕನ್ನಡದ
ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಜೇಶ್ ನಾಯಕ್ರವರೇ, ಉಮನಾಥ್ ಕೋಟ್ಯಾನ್ರವರೇ, ವೇದವಾಸ್ ಕಾಮತ್ರವರೇ, ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಭಾಗೀರಥಿ ಮರಳಯ್ಯ ಅವರೇ, ಹರೀಶ್ ಪುಂಜಾಲ್ ಅವರೇ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ನಾಯಕ್ ಅವರೇ, ಡಾಕ್ಟರ್ ಧನಂಜಯ ಶೆಟ್ಟಿ ಅವರೇ, ಹಿರಿಯರು ಮಾಜಿ ಸಚಿವರಾಗಿರುವಂತಹ ಎಸ್ ಅಂಗಾರ ಅವರೇ, ಮಾಜಿ ಶಾಸಕರಾಗಿರುವಂತಹ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಅವರೇ, ಸಂಜೀವ್ ಮಠಂದ್ರ ಅವರೇ, ಗಣೇಶ್ ಕಾರ್ಣಿಕ್ ಅವರೇ, ಹನುಮಪ್ಪ ಭಂಡಾರಿ ಅವರೇ, ಉದಯ್ ಕುಮಾರ್ ಶೆಟ್ಟಿ, ಪುತ್ತೂರಿನ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆಗ್ತಕ್ಕಂಥ ದಾನೇಶ್ ಶೆಟ್ಟಿ ಅವರೇ, ನಗರ ಮಂಡಲದ ನಗರಸಭೆಯ ಅಧ್ಯಕ್ಷ ಆಗ್ತಕ್ಕಂಥ ಶ್ರೀಮತಿ ಲಲಿತಾ ಅವರೇ, ಆಶಾ ತಿಮ್ಮಪ್ಪಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ಕದಂಬಾಡಿ ರಾಮಯ್ಯ ಗೌಡ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಮತ್ತೋರ್ವ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಪುತ್ತೂರಿನ ಹೆಮ್ಮೆಯ NS ಕಿಲ್ಲೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನ ಜನಸಂಘ ಕಾಲದಿಂದಲೂ ಕೂಡ ಹಾಕಿಕೊಂಡು ಬಂದಿದ್ದಂಥ ಹಿರಿಯರಾಗಿರ್ತಕ್ಕಂಥ ಉರಿಮಜಲು ರಾಮ ಭಟ್ರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಅಟಲ್ ವಿರಾಸತ್ ಇದು ಕೇವಲ ಕಾರ್ಯಕ್ರಮ ಅನ್ನುವ ಮುಂಚಿತವಾಗಿ ಒಂದು ರೀತಿ ಭಾವನಾತ್ಮಕ ಕಾರ್ಯಕ್ರಮ. ನಾನು ಕೂಡ ಇಂದು ಮುಂಜಾನೆ ಪುತ್ತೂರಿಗೆ ಬಂದು ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಈ ಭಾಗದ ಅಧಿದೇವತೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಬಹಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಪ್ರಾರಂಭದಲ್ಲೇನೆ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವ್ರನ್ನ, ಅದೇ ರೀತಿ ಡಾಕ್ಟರ್ ಗೌರಿ ಪೈ ಹಿರಿಯರನ್ನ ಇವತ್ತು ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಇವತ್ತೆಲ್ಲರೂ ಕೂಡ ಅಟಲ್ಜಿ ಅವರ ಬಗ್ಗೆ ಹಲವಾರು ಪ್ರೇರಣಾದಾಯಕ ವಿಚಾರಗಳನ್ನು ನಮ್ಮೆಲ್ಲರೂ ಕೂಡ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧ್ಯಕ್ಷರು, ಅದೇ ರೀತಿ ಕಿಶೋರ್ ಕುಮಾರ್ ಅವರು, ನಮ್ಮೆಲ್ಲ ಶಾಸಕ ಮಿತ್ರರು ಕಳೆದ 8 ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ರು. ನನಗೂ ಕೂಡ ಕರಾವಳಿ ಭಾಗಕ್ಕೆ, ದಕ್ಷಿಣ ಕನ್ನಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ರೀತಿ ಸಂತೋಷ ಆಗ್ತದೆ. ಇಡೀ ರಾಜ್ಯಕ್ಕೆ ಒಂದು ಸಂಘಟನೆಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕರಾವಳಿ ರಾಜ್ಯದಲ್ಲಿ ಯಾವುದೋ ಒಬ್ಬ ಕಾರ್ಯಕರ್ತನಿಗೊಂದು ಪ್ರೇರಣೆ ಸಿಗಬೇಕು ಅಂತ ಹೇಳಿದ್ರೆ
ಅದು ಕರಾವಳಿಗೆ ಬಂದ ನಮ್ಮ ಕಾರ್ಯಕರ್ತರನ್ನು ನೋಡಿದಾಗ ನಮಗೆ ಒಂದು ದೊಡ್ಡ ಪ್ರೇರಣೆ, ಒಂದು ಶಕ್ತಿ ನಮ್ಗೆ ಎಲ್ಲೊಂದು ಕಡೆ ಸಿಗ್ತದೆ. ನಾನು ಕೇವಲ ವೇದಿಕೆ ಮೂಲಕ ಉತ್ಪ್ರೇಕ್ಷೆ ಮಾತುಗಳನ್ನೇ ಹೇಳ್ತಾ ಇಲ್ಲ. ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ, ಪೂಜ್ಯ ತಂದೆಯವ್ರನ್ನ, ಅವರ ರಾಜಕೀಯವನ್ನು ಬಹಳ ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಅವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಯಡಿಯೂರಪ್ಪನವರು ಯಾವ ರೀತಿ ಇತ್ತು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಜೊತೆ ಒಂದು ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು. ದಕ್ಷಿಣ ಕನ್ನಡಕ್ಕೆ ಬಂದಾಗ ಇಲ್ಲಿ ಸಿಗ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದು ಪ್ರೇರಣೆ, ಒಂದು ಶಕ್ತಿ, ಒಂದು ಉತ್ಸಾಹ ಅವರಲ್ಲೂ ಕೂಡ ನಾನು ನೋಡಿದ್ದೇನೆ. ನನಗೆ ಆಶ್ಚರ್ಯ ಆಗಿದೆ. ವಾಜಪೇಯಿ ಅವರಿಗೆ 2 ಮುಷ್ಟಿಗಳನ್ನ ಕಟ್ಟೇಳಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಬಲೋ ಭಾರತ್ ಮಾತಾಕ್ಕೆ ವಂದೇ ವಂದೇ ವಂದೇ. ನಮಸ್ಕಾರ.